ಎರಡನೇ ತರಗತಿಯ ಕನ್ನಡ ಪಾಠ ಸಂತೆ. ಇದೊಂದು ಗದ್ಯ ಭಾಗವಾಗಿದೆ. ಇದು ಹೇಗಿದೆ ಎಂದು ನೋಡುವ. ಮೊದಲನೇದಾಗಿ, ಅಂದು ಶನಿವಾರ, ಶಾಲೆಗೆ ಮಧ್ಯಾಹ್ನ ರಜೆ. ಅನಿತಾ, ಜಾನ್, ರಶೀದ್ ಮತ್ತು ಕುಮಾರ ನಾಲ್ವರು ತಮ್ಮೂರಿನ ಸಂತೆ ನೋಡಲು ಹೊರಟರು. ಅನಿತಳ ಚಿಕ್ಕಪ್ಪ ಜೊತೆಯಲ್ಲಿರುವುದು ಅವರಿಗೆ ತುಂಬಾ ಸಂತೋಷವೆನಿಸಿತು. ಊರಂಚಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು. ಅಲ್ಲಿ ಸದ್ದುಗದ್ದಲ ತುಂಬಿತ್ತು. ಮಕ್ಕಳಿಗೆ ಆತುರ. ಆದರೆ ಅನಿತಳ ಚಿಕ್ಕಪ್ಪ ಅವರನ್ನು ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸಿಕೊಂಡು, ಮಕ್ಕಳೇ, ಅವಸರದಿಂದ ಚದುರಿ ಹೋಗಬೇಡಿ, ನನ್ನ ಜೊತೆಯಲ್ಲಿ ಬನ್ನಿ, ಸಂತೆಯಲ್ಲಿ ಸುತ್ತಿಸುವೆ ಎಂದರು. ಎಲ್ಲರೂ ಖುಷಿಯಿಂದ ಒಪ್ಪಿದರು. ಸಂತೆಯ ಒಳಗೆ ಬಂದರು. ಅಲ್ಲಿ ದಿನಸಿ ಅಂಗಡಿಗಳು ಸಾಲು ಸಾಲಾಗಿದ್ದವು. ಅಕ್ಕಿ, ಜೋಳ, ರಾಗಿ, ತೊಗರಿ, ಕಡಲೆ ಮುಂತಾದ ಧಾನ್ಯಗಳ ರಾಶಿ ಒಂದು ಕಡೆ ಇದೆ. ಇನ್ನೊಂದು ಬದಿಯಲ್ಲಿ ತೆಂಗಿನಕಾಯಿ, ಎಳನೀರು, ಕೊಬ್ಬರಿ ಇಟ್ಟಿದ್ದಾರೆ. ಮುಂದಿನ ಸಾಲಿನಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಗುಡ್ಡೆಗಳಿವೆ. ಅವರ ಪಕ್ಕದಲ್ಲಿ ಮೆಣಸಿನಕಾಯಿ, ಮರದ ಬುಡದಲ್ಲಿ ವೀಳ್ಯದೆಲೆ, ಬಾಳೆ ಎಲೆ, ಅಡಿಕೆ ಇವೆ. ಮುಂದೆ ಹೋದರೆ ಬದನೆ, ಸೌತೆ, ಬೆಂಡೆಕಾಯಿ, ತೊಂಡೆಕಾಯಿ, ಟೊಮ್ಯಾಟೊ ಮುಂತಾದ ತರಕಾರಿಗಳನ್ನು ಇಟ್ಟಿದ್ದಾರೆ. ಪಕ್ಕದಲ್ಲಿ ವಿವಿಧ ಸೊಪ್ಪನ್ನು ಮಾರುತ್ತಿದ್ದಾರೆ. ಅನಿತಾ, ಓಹೋ, ಅಲ್ಲಿ ನೋಡಿ, ಘಮಘಮಿಸುವ ಹೂವುಗಳು. ಚಿಕ್ಕಪ್ಪ, ಬಿಸಿಲಿಗೆ ಬಾಡದಿರಲಿ ಎಂದು ನೆರಳಿನಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಸೇವಂತಿಗೆ, ಮಲ್ಲಿಗೆ, ಕನಕಾಂಬರ, ಗುಲಾಬಿ, ಚೆಂಡು ಹೂಗಳಿವೆ. ಜಾನ್, ಇಲ್ಲಿಗೆ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ? ಅದಕ್ಕೆ ಚಿಕ್ಕಪ್ಪ, ಇವೆಲ್ಲವನ್ನು ರೈತರು ತಮ್ಮ ಹೊಲ, ಗದ್ದೆ, ತೋಟಗಳಲ್ಲಿ ಬೆಳೆಯುತ್ತಾರೆ. ಅಲ್ಲಿಂದ ತಂದು ಇಲ್ಲಿ ಮಾರುತ್ತಾರೆ. ರಶೀದ್, ಚಿಕ್ಕಪ್ಪ, ಅಲ್ಲಿ ಕೈಚೀಲ, ಚೀಲ, ಬುಟ್ಟಿ ಹಿಡಿದು ಜನ ಓಡಾಡುತ್ತಿದ್ದಾರಲ್ಲ, ಏಕೆ? ಅದಕ್ಕೆ ಚಿಕ್ಕಪ್ಪ, ಅವರೆಲ್ಲ ತಮಗೆ ಬೇಕಾದ ಪದಾರ್ಥಗಳನ್ನು ಕೊಳ್ಳಲು ಬಂದಿದ್ದಾರೆ. ಕುಮಾರ, ಇಲ್ಲಿ ಎಲ್ಲಾ ಪದಾರ್ಥಗಳು ಸಿಗುತ್ತವೆಯೇ? ಅದಕ್ಕೆ ಚಿಕ್ಕಪ್ಪ, ಹೌದು, ಬನ್ನಿ. ಈ ಅಂಗಡಿಯಲ್ಲಿ ರವೆ, ಗೋಧಿ, ಬೇಳೆ, ಸಾಂಬಾರ ಪದಾರ್ಥಗಳು, ಅರಿಶಿನ, ಕುಂಕುಮ, ಕಾಫಿ ಪುಡಿ, ಟೀ ಪುಡಿ, ಚಾಕೊಲೇಟ್, ಬಿಸ್ಕತ್ ಇನ್ನು ಮುಂತಾದ ಪದಾರ್ಥಗಳು ಇವೆ. ಕುಮಾರ, ನೋಡಿ, ನನ್ನ ಅಕ್ಕ ಬಳಸುವ ರಿಬ್ಬನ್, ಬಳೆ, ಸರ, ಪೌಡರ್ಗಳು ಇಲ್ಲಿವೆ. ಚಿಕ್ಕಪ್ಪ, ಹೌದು, ಅದರ ಪಕ್ಕದ ಅಂಗಡಿ ನೋಡಿ, ಅಲ್ಲಿ ಎಲ್ಲಾ ಬಗೆಯ ಸಿದ್ಧವಾದ ಉಡುಪುಗಳು, ಹೊದಿಕೆಗಳು ಸಿಗುತ್ತವೆ. ಅನಿತಾ, ಹಬ್ಬ, ಸಂತೆಯಲ್ಲಿ ಎಷ್ಟೆಲ್ಲ ಅಂಗಡಿಗಳು. ಅದಕ್ಕೆ ಚಿಕ್ಕಪ್ಪ, ಅಲ್ಲಿ ನೋಡಿ, ಗುದ್ದಲಿ, ಹಾರೆ, ಪಿಕಾಸಿ, ಕುಳ, ಕುಡುಗೋಲು, ವಿವಿಧ ಬಗೆಯ ಹಗ್ಗಗಳಿವೆ. ಇವೆಲ್ಲವೂ ರೈತರಿಗೆ ಬೇಕಾದ ಸಲಕರಣೆಗಳು. ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು ತಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಖರೀದಿಸುತ್ತಾರೆ. ಜಾನ್, ಅಲ್ಲಿ ಏನೋ ರಿಪೇರಿ ಮಾಡುತ್ತಿದ್ದಾರೆ, ಏನದು? ಚಿಕ್ಕಪ್ಪ, ಅಲ್ಲಿ ಹಾಳಾಗಿರುವ ಬೀಗ ಹಾಗೂ ಕೊಡೆ ರಿಪೇರಿ ಮಾಡುತ್ತಿದ್ದಾರೆ. ಅನಿತಾ, ಚಿಕ್ಕಪ್ಪ, ಆ ಮೂಲೆಯಲ್ಲಿ ಏನೋ ನಡೆಯುತ್ತಿರುವಂತಿದೆ. ಅದಕ್ಕೆ ಚಿಕ್ಕಪ್ಪ, ಅಲ್ಲಿ ಹಗಲು ವೇಷ ಆಟ ನಡೆಯುತ್ತಿದೆ. ಸಂತೆ ಎಂದರೆ ಕೇವಲ ವ್ಯಾಪಾರ ಮಾಡುವ ಸ್ಥಳ ಅಲ್ಲ, ಹಾಡು, ಆಟಗಳಂತ ಮನೋರಂಜನೆಗಳು ಇಲ್ಲಿ ನಡೆಯುತ್ತವೆ. ಕುಮಾರ, ನಾವು ಆ ಆಟವನ್ನು ನೋಡೋಣವೇ? ಎಲ್ಲರೂ ಹಗಲು ವೇಷದ ಆಟವನ್ನು ನೋಡುವರು. ಚಿಕ್ಕಪ್ಪ, ಬನ್ನಿ, ಇಲ್ಲಿ ಸೇಬು, ಕಿತ್ತಳೆ, ಮೂಸಂಬಿ, ಪಪ್ಪಾಯಿ, ಬಾಳೆಹಣ್ಣುಗಳನ್ನು ಇಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಹಣ್ಣು ಕೊಡಿಸುವೆ. ಎಲ್ಲರೂ ಬಾಳೆಹಣ್ಣು ತಿನ್ನುವರು. ಕುಮಾರನು ಸಿಪ್ಪೆಯನ್ನು ದಾರಿಗೆ ಎಸೆಯುವನು. ಅನಿತಾ, ಶಾಲೆ ಮತ್ತು ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ಹಾಕಲು ಕಸದ ಬುಟ್ಟಿಗಳಿವೆ. ಆದರೆ ಈ ಸಂತೆಯಲ್ಲಿ ಕಸವನ್ನು ಎಲ್ಲಿ ಹಾಕುವುದು ಚಿಕ್ಕಪ್ಪ?
ಚಿಕ್ಕಪ್ಪ: ಮಕ್ಕಳೇ, ಇಲ್ಲೂ ಕಸದ ತೊಟ್ಟಿಗಳಿವೆ, ಅಲ್ಲಿ ನೋಡಿ, ಆ ತೊಟ್ಟಿಯಲ್ಲಿ ಸಿಪ್ಪೆ ಹಾಕಿರಿ. ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು. ಸಂತೆ ನೋಡಿದ ಖುಷಿಯಲ್ಲಿ ಎಲ್ಲರೂ ಮನೆಗೆ ಹೊರಟರು. ಇಲ್ಲಿ ನಾವು ಈ ಪಾಠ ಹೀಗಿದೆ ಅಲ್ವಾ. ಈಗ ಇಲ್ಲಿ ಕೇಳಿದ ಪದಗಳು ಯಾವುದಿದೆ ಅಂತ ನೋಡುವ. ಸಂತೆ: ವೀಳ್ಯದೆಲೆ, ಮೆಣಸಿನಕಾಯಿ, ಅಕ್ಕಿ, ಸಲಕರಣೆ, ಗದ್ದಲ, ರಾಶಿ, ಈರುಳ್ಳಿ, ಪದಾರ್ಥ, ಖುಷಿ. ಅಂಗಡಿ: ಕಡಲೆ, ಕಸದ ತೊಟ್ಟಿ, ಜೋಳ. ವ್ಯಾಪಾರ: ಧಾನ್ಯ, ರೈತ, ಮೈದಾನ, ತೊಗರಿ, ಗುದ್ದಲಿ,